ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ತುಂಬ ದಿನಗಳಾಗಿತ್ತು ಒಂದು ಮೂವಿ ರೆಕಮೆಂಡೇಶನ್ ವಿಡಿಯೋ ಮಾಡಿದೆ. ಸೊ ಅದಕ್ಕೆ ಈ ವಿಡಿಯೋ ಜೊತೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾವು ರೀಸೆಂಟ್ ಆಗಿ ಬಂದಿರೋ ಬೆಸ್ಟ್ ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡೋಣ. ಅದರಲ್ಲೂ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗುವಂಥ ಸಿನಿಮಾನ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ತುಡರುಂ. ಇದು 2025 ಬಂದ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಮುಖ್ಯ ಪಾತ್ರದ ಹೆಸರು ಬೆನ್ಸ್. ಇವನೊಬ್ಬ ಟ್ಯಾಕ್ಸಿ ಡ್ರೈವರ್. ಇವನಿಗೆ ಅವನ ಹತ್ತಿರ ಇರೋ ಅಂಬಾಸಿಡರ್ ಕಾರ್ ಅಂದರೆ ಪಂಚಪ್ರಾಣ. ಅದನ್ನು ಇವನು ಬಿಟ್ಟು ಯಾರನ್ನು ಮುಟ್ಟೋಕ್ಕೂ ಬಿಡೋದಿಲ್ಲ. ಸೊ ಈ ರೀತಿ ಇರೋ ಹೀರೋ ಲೈಫ್ನಲ್ಲಿ ಅವನ ಕಾರ್ ಸುತ್ತ ಒಂದು ಘಟನೆ ನಡೆಯುತ್ತೆ. ಸೊ ಅದೇನು, ಹಾಗೆ ಆ ಘಟನೆಯಿಂದ ಅವನ ಕಾರ್ ಮಿಸ್ ಆಗುತ್ತೆ, ಅಂದರೆ ಕಳುವಾಗುತ್ತೆ. ಆ್ಯಕ್ಚುಲಿ ಆ ಕಾರು ಹೇಗೆ ಮಿಸ್ ಆಯಿತು, ಯಾರಿಂದ ಈ ರೀತಿ ಆಯಿತು, ಹಾಗೆ ಇದರಿಂದ ಬೆನ್ಸ್ ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಕ್ಚುಲಿ ಈ ಸಿನಿಮಾ ಇನ್ನೂ ಕೂಡ OTTಯಲ್ಲಿ ರಿಲೀಸ್ ಆಗಿಲ್ಲ. ರಿಲೀಸ್ ಆದಾಗ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಸಿನಿಮಾ ರಿಲೀಸ್ ಆದಾಗ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಪ್ರವೀಣ್ ಕೋಡು ಶಾಪು. ಇದು ಕೂಡ 2025 ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಬೈಸಿಲ್ ಜೋಸಫ್ ಹಾಗೆ ಶುಭಾನ್ ಶಾಹಿರ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಂದು ದಿನ ರಾತ್ರಿ ಒಂದು ಬಾರ್ ಅಂಗಡಿ ಕ್ಲೋಸ್ ಆದ ಮೇಲೆ ಆ ಬಾರ್ನಲ್ಲಿ 11 ಜನ ಸೇರಿ ಕುಡಿದು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅದೇ ಟೈಮ್ನಲ್ಲಿ ಅವರಲ್ಲಿ ಒಬ್ಬನಾದ ಕೊಂಬನ್ ಬಾಬು ಎಂಬ ವ್ಯಕ್ತಿ ಆ ಬಾರ್ ಒಳಗೆ ನೇಣು ಹಾಕ್ಕೊಂಡು ಸತ್ತು ಹೋಗಿರ್ತಾನೆ. ಆ್ಯಂಡ್ ಮುಂದೆ ಅದು ಕೊಲೆನ ಅಥವಾ ಸೂಸೈಡೋ ಅಂತ ಕಂಡು ಹಿಡಿಯೋಕೆ ಸಿನಿಮಾದ ಹೀರೋ ಆದ SI ಸಂತೋಷ್ ಬರ್ತಾನೆ. ಆ್ಯಂಡ್ ಮುಂದೆ ಈ ಕೇಸ್ನ ಇವನು ಸಾಲ್ವ್ ಮಾಡಿದ್ನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ನೀವಿನ್ನು ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಅನ್ವೇಷಿಪ್ ಇನ್ ಕಂಡೆತ್ತುಂ. ಇದು 2024 ಬಂದಂಥ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಟೊವಿನೋ ಥೋಮಸ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಂದು ಊರಿನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಕಂಟಿನ್ಯೂಸ್ ಆಗಿ ಕೊಲೆಗಳನ್ನು ಸೀರಿಯಸ್ ಆಗಿ ಮಾಡ್ತಾ ಇರ್ತಾನೆ. ಸೊ ಆ ಸೀರಿಯಲ್ ಕಿಲ್ಲರ್ನ ಹಿಡಿಯೋಕೆ ಅಂತ ನಮ್ಮ ಸಿನಿಮಾದ ಹೀರೋ ಆದ ಆನಂದ್ ನಾರಾಯಣ್ ಇನ್ವೆಸ್ಟಿಗೇಷನ್ಗೆ ಅಂತ ಇಳಿತಾನೆ. ಸೊ ಮುಂದೆ ಫೈನಲ್ ಆಗಿ ಆ ಸೈಕೋ ಕಿಲ್ಲರ್ನ ಹೀರೋ ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ 2 ಡಿಫ್ರೆಂಟ್ ಸ್ಟೋರಿ ಇರುತ್ತೆ, ಅಂದರೆ 2 ಕೇಸ್ ಇರುತ್ತೆ. ಆ 2 ಕೇಸ್ಗಳು ಕೂಡ ಒಂದಕ್ಕೊಂದು ಕನೆಕ್ಷನ್ ಇರೋದಿಲ್ಲ. ಲಿಟ್ರಲಿ ಹೇಳ್ತೀನಲ್ಲ, ಒನ್ ಆಫ್ ದಿ ಬೆಸ್ಟ್ ಯೂನಿಕ್ ಮೂವಿ ಅಂತೀನಿ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ, ಹೈಲಿ ರೆಕಮೆಂಡೆಡ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾ ಸಿಗೋದು ನೆಟ್ಫ್ಲಿಕ್ಸಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಫನಿ. ಇದು ಕೂಡ 2024 ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ಜೋರ್ಜೋ ಜಾರ್ಜ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ತಿರುಚೂರಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಫ್ಯಾಮಿಲಿನೇ ನಮ್ಮ ಹೀರೋ ಅವರ ಫ್ಯಾಮಿಲಿ. ಇವರ ಫ್ಯಾಮಿಲಿಯನ್ನು ಯಾರಾದರೂ ಮುಟ್ಟಿದ್ರೆ ಅವರ ಕತೆ ಮುಗಿದ ಹಾಗೇನೆ. ಈ ರೀತಿ ಒಂದು ಪವರ್ಫುಲ್ ಫ್ಯಾಮಿಲಿ ಆಗಿರುತ್ತೆ ಹೀರೋನ ಫ್ಯಾಮಿಲಿ. ಈ ರೀತಿ ಬ್ಯಾಕ್ಗ್ರೌಂಡ್ ಹೊಂದಿರೋ ನಮ್ಮ ಹೀರೋ ಹತ್ತಿರ ಕೆಲವು ಹುಡುಗರು ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಕೊಳ್ತಾರೆ. ಆ್ಯಂಡ್ ಆ ಪ್ರಾಬ್ಲಮ್ ಏನು, ಇದರಿಂದ ಮುಂದೆ ಏನೆಲ್ಲ ಆಗುತ್ತೆ, ಹಾಗೆ ಈ ಪ್ರಾಬ್ಲಮ್ ಕೊನೆಗೆ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಆಫೀಸರ್ ಆನ್ ಡ್ಯೂಟಿ. ಇದು 2025 ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕುಂಚಾಕೋ ಬಾಬಿನ್ ಹಾಗೆ ಪ್ರಿಯಾಮಣಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ವೆರಿ ಸ್ಟ್ರಿಕ್ಟ್ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್. ಅದು ಯಾವ ರೇಂಜಿಗೆ ಅಂದರೆ, ನಮ್ಮ ಹೀರೋ ಜೊತೆ ಕೆಲಸ ಮಾಡೋ ಪೊಲೀಸರೇ ಭಯ ಪಡೋ ರೇಂಜ್ಗೆ ಇರೋ ಒಬ್ಬ ವೆರಿ ಸ್ಟ್ರಿಕ್ಟ್ ಆಫೀಸರ್. ಈ ರೀತಿ ಇರೋ ನಮ್ಮ ಹೀರೋ ಹತ್ತಿರ ಒಂದು ಸಣ್ಣ ಜ್ಯುವೆಲರಿ ಕೇಸ್ ಬರುತ್ತೆ. ಆ್ಯಂಡ್ ಹೀರೋ ಆ ಜ್ಯುವೆಲರಿ ಕೇಸ್ನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಮುಂದೆ ಆ ಕೇಸ್ ನಮ್ಮ ಹೀರೋನ ಎಲ್ಲಿಯವರೆಗೆ ತಗೊಂಡು ಹೋಗುತ್ತೆ, ಆ್ಯಂಡ್ ಈ ಕೇಸ್ ನಮ್ಮ ಹೀರೋಗೆ ಹೇಗೆ ಪರ್ಸ್ನಲ್ ಆಗಿ ಕನೆಕ್ಟ್ ಆಗುತ್ತೆ, ಆ್ಯಂಡ್ ಕೊನೆಗೆ ಹೀರೋ ಈ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನಿಜವಾಗ್ಲೂ ಗುರು, ಸಿನಿಮಾ ಮಾತ್ರ ಹೈ ಥ್ರಿಲ್ಲಿರೋ ಸೀಟ್ ಎಡ್ಜ್ ಸಿನಿಮಾ ಅಂತೀನಿ. ಆ್ಯಂಡ್ ಸಿನಿಮಾ ಕನ್ನಡ ಲ್ಯಾಂಗ್ವೇಜಲ್ಲೇ ನೆಟ್ಫ್ಲಿಕ್ಸಲ್ಲೇ ಸಿಗುತ್ತೆ. ಸೊ ಇದು ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ರೀಸೆಂಟ್
ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು. ಹಾಗೆ ನೀವು ನೋಡಿದಂಥ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.